ಜಗದೀಶ್ ಶೆಟ್ಟರ್ ನಿನ್ನೆ ಕೂಡ ನಿಮ್ಮ ವಿರುದ್ಧ ವಾಗ್ದಾಳಿ ಮಾಡಿದ್ರು, ಇವತ್ತು ಕೂಡ ಮಾತಾಡಿದ್ದಾರೆ. ನೀವು ಹೀಗೆ ಪ್ರಚಾರ ಈಗ ಸುಮ್ಮನೆ ಇದು ಪ್ರಚಾರ ಮಾಡೋದಕ್ಕಿಂತ ಕಾಂಗ್ರೆಸ್ ಪಕ್ಷ ಸೇರ್ಕೊಂಡು ಪ್ರಚಾರ ಮಾಡಿದ್ರೆ ಒಳ್ಳೇದೇನೋ, ರಾಜಕೀಯಕ್ಕೆ ಬಂದ್ಬಿಡೋದು ಒಳ್ಳೇದೇನೋ ಅಂತ. ನೋಡ್ರಿ, ಈ ದೇಶದಲ್ಲಿ ಎಷ್ಟು ಕೋಟಿ ಜನ ಇದ್ದಾರೆ, ಪ್ರತಿಯೊಬ್ಬರಿಗೂ ಮಾತಾಡೋ ಹಕ್ಕಿದೆ, ಜಗದೀಶ್ ಶೆಟ್ಟರಿಗೂ ಹಕ್ಕಿದೆ. ನಾವು ಸಾಹಿತಿಗಳು ಇದ್ವಿ ಅಂತ ನಾವು ಮಾತಾಡಬಾರ್ದು ಅಂತಂದರೆ ಅವ್ರು ಚೀಫ್ ಮಿನಿಸ್ಟರ್ ಇದ್ರು ಅದಕ್ಕೆ ಮಾತಾಡಬಾರ್ದು ಅಂದಂಗೆ ಆಗ್ತದೆ. ಇವೆಲ್ಲ ಹಾಸ್ಯಾಸ್ಪದ. ಪ್ರತಿಯೊಬ್ಬರು ಅವ್ರು ಮಾತಾಡ್ಕೊಳ್ಳಿ, ಗೊತ್ಕೋತೀವಿ. ಅವ್ರಿಗೇನು ಬೇಕೋ ಅವ್ರು ಎಕ್ಸ್ಪ್ರೆಸ್ ಮಾಡಲಿ, ನಮಗೇನು ಬೇಕೋ ಅದನ್ನು ನಾವು ಎಕ್ಸ್ಪ್ರೆಸ್ ಮಾಡ್ತೀವಿ. ಹಾಗೆ ತಾನೇ ಡೆಮೋಕ್ರಸಿ ಬೆಳೆಯೋದು. ಚರ್ಚೆ ಆಗಬೇಕು, ಚರ್ಚೆ ಆಗಿ ಪ್ರತಿಯೊಬ್ಬರು ತಮ್ಮ ಅಭಿಪ್ರಾಯಗಳನ್ನು ಹೇಳಬೇಕು, ಚರ್ಚೆ ಆಗಬೇಕು, ವಾಗ್ವಾದ ಆಗಬೇಕು. ನಾವು ನಮ್ಮ ಸೈಡ್ ಹೇಳಬೇಕು, ಅವ್ರ ಸೈಡ್ ಹೇಳಬೇಕು, ಆಗಬೇಕಂತ ಮಾತು. ಅವ್ರು ಹೇಳೋದಂದ್ರೆ ಸಾಹಿತಿಗಳಾಗಿ ಇದ್ಕೊಂಡು ನಿಷ್ಪಕ್ಷಪಾತವಾಗಿ ನಡ್ಕೊಳ್ಳೋದು ಬಿಟ್ಟು ಒಂದು ಪಕ್ಷದ ಪರವಾಗಿ ಯಾರು ಹೇಳಿದ್ರು ಸಾಹಿತಿ ಆಗಿದ್ದಕ್ಕಾಗಿ ನಾನು ನಿಷ್ಪಕ್ಷಪಾತವಾಗಿರ್ಬೇಕು? ನಾ ಸಾಹಿತಿ ಆಗಿದ್ದಕ್ಕೆ ನನಗೆ ಗೊತ್ತು ಅವ್ರ ಪಕ್ಷ ತಪ್ಪು ಅಂತ. ಅದಲ್ಲ ನಿಷ್ಪಕ್ಷಪಾತ ಅಂದ್ರೆ ಏನು ಬಿಜೆಪಿ ಪರವಾಗಿರೋದು ಅಂತಲ್ಲ. ನಿಮ್ಮ ಮುದಿಯಾದವ್ರಿಗೆ ಹೇಳ್ತೀನಿ, ನಾನು ಮರುಳು ಸಿದ್ದಪ್ಪ ಸಾಶಿ ಮರಳಯ್ಯ ಅಲ್ಲ. ಯಾಕೆಂದ್ರೆ ನಿಮ್ಮಲ್ಲಿ ಮತ್ತೆ ಮತ್ತೆ ಸಾಶಿ ಮರಳಯ್ಯ ಅಂತ ಪಾಪ ಅವ್ರಿಗೆ ಇದು ಮಾಡ್ತಾರೆ. ಅವರು ಕಾಂಗ್ರೆಸ್ ಪರವಾದವ್ರಲ್ಲ. ನಾನು ಮರುಳು ಸಿದ್ದಪ್ಪ. ನಿಷ್ಪಕ್ಷಪಾತವಾಗಿರೋದು ಅಂದ್ರೆ ಜಗದೀಶ್ ಶೆಟ್ಟರ್ ಪ್ರಕಾರ ಕಮಲಕ್ಕೆ ಓಟ್ ಹಾಕೋದು ಅಲ್ವಾ? ಜನ ನಿಷ್ಪಕ್ಷಪಾತವಾಗಿರೋದು ಯಾವಾಗ ಅಂದರೆ ನ್ಯಾಯವಾದದ್ದು ಅಂತ ಅವ್ರಿಗೆ ಏನು ಅನಿಸುತ್ತೋ ಅದ್ರ ಪರವಾಗಿದ್ದಾಗ. ನಾವು ನಮಗೆ ನ್ಯಾಯ ಅಂತ ಅನಿಸಿದ್ರೆ ಪರವಾಗಿದ್ದೀವಿ. ಅದನ್ನು ಜಗದೀಶ್ ಶೆಟ್ಟರ್ ಪರ್ಮಿಷನ್ ತೊಗೊಂಡು ನಾವು ನಮ್ಮ ಸ್ಟ್ಯಾಂಡ್ ತೊಗೋಬೇಕು. ಮತ್ತು ನಾವಿಬ್ಬರು ಕಾಂಗ್ರೆಸ್ ಪಕ್ಷದ ಮೆಂಬರ್ಸ್ ಅಲ್ಲ. ನಮಗೆ ಕಾಂಗ್ರೆಸ್ಸಿನ ಸಿದ್ಧಾಂತ ಸರಿಯಾದ ಸಿದ್ಧಾಂತ ಅನ್ನಿಸ್ತದೆ ಅನ್ನೋದಕ್ಕೆ ಇಲ್ಲಿ ಬಂದಿದ್ದೇವೆ. ಪರವಾಗಿ ಬಂದಿದೆ. ನಮಗೆ ಸೇರ್ಕೋಬೇಕು ಅಂದ್ರೂ ಸೇರ್ಕೊಳ್ತೀವಿ. ಅದನ್ನೇ ಜಗದೀಶ್ ಶೆಟ್ಟರ್ ಪರ್ಮಿಷನ್ ತಗೋಬೇಕಾ? ಜಗದೀಶ್ ಶೆಟ್ಟರ್ ಏನು ದೊಣ್ಣೆ ನಾಯಕನ ಇಡೀ ಕರ್ನಾಟಕ? ಜಗದೀಶ್ ಶೆಟ್ಟರಿಗೆ ಅನ್ಸಿದ್ದು ಜಗದೀಶ್ ಶೆಟ್ಟರ್ ಮಾಡ್ತಾರೆ, ಮರುಳು ಸಿದ್ದಪ್ಪಗೆ ಅನ್ಸಿದ್ದು ಮರುಳು ಸಿದ್ದಪ್ಪ ಮಾಡ್ತಾರೆ, ಗಿರೀಶ್ ಕಾರ್ನಾಡ್ ಸ್ವಲ್ಪ ಈ 9 ತಿಂಗಳ ಅವಧಿಯ ಒಳಗೆ ಕಾಂಗ್ರೆಸ್ ಪಕ್ಷ ಏನು ಪ್ರಗತಿಪರವಾದ ಕಾರ್ಯ ಮಾಡಿದೆ ಅನ್ನೋದನ್ನು ನೋಡಿದ್ದೇವೆ. ನಾವು ಮೊದಲಿಂದಲೂ ಹೇಳ್ತಾ ಇದ್ದೇವೆ, ನಾವು ಕಾಂಗ್ರೆಸ್ ಪಕ್ಷದ ಸದಸ್ಯರುಗಳಲ್ಲ, ಅದರ ವಕ್ತಾರರೂ ಅಲ್ಲ. ಈಗ ದೇಶ ಎದುರಿಸ್ತಾ ಇರತಕ್ಕಂಥ ಸಂದಿಗ್ಧದ ಸನ್ನಿವೇಶದೊಳಗೆ ದೇಶವನ್ನು ಉಳಿಸಬೇಕು. ಆ ಉಳಿಸುವುದಕ್ಕೆ ನಮಗೆ ಪರ್ಯಾಯವಾಗಿ ಕಾಣ್ತಾ ಇರೋದು ನಮಗೆ ಕಾಂಗ್ರೆಸ್ ಪಕ್ಷ ಒಂದೇನೇ. ಮೋದಿಯನ್ನು ಮುಂದೆ ಮಾಡದೆ BJP ಸರ್ಕಾರ ಚುನಾವಣೆಗೆ ಹೋಗಿದ್ದಿದ್ದರೆ ನಾವು ಯಾವ ಕಾರಣದಲ್ಲೂ ಕೂಡ ಇದಾಗ್ತಿರಲಿಲ್ಲ. ಯಾಕೆಂದರೆ ಮೋದಿಯಂಥ ವ್ಯಕ್ತಿ ದೇಶಕ್ಕೆ, ಇಡೀ ಜಗತ್ತಿಗೆ ಹಿಟ್ಲರ್ನಂಥ ವ್ಯಕ್ತಿ ಯಾವ ಥರದಲ್ಲಿ ಜರ್ಮನಿಯನ್ನು ಪ್ರವೇಶಿಸಿ ಜಗತ್ತಿಗೆ ದೊಡ್ಡ ಅಪಾಯವನ್ನು ಉಂಟು ಮಾಡಿದನೋ ಅದೇ ತರಹದ ಅಪಾಯವನ್ನು ಇಲ್ಲಿ ಮುಂದೆ ಉಂಟು ಮಾಡಬಹುದು ಎನ್ನುವ ಭಯ, ಆತಂಕ ನಮಗಾಗ್ತಾ ಇದೆ. ಅದನ್ನು ವಿರೋಧಿಸಿ ನಾವೆಲ್ಲರೂ ಕೂಡ ಸಾಹಿತಿಗಳು ಒಟ್ಟಾಗಿದೆ. ದೇಶ ರಕ್ಷಿಸಬೇಕು, ಡೆಮಾಕ್ರಸಿಯನ್ನು ರಕ್ಷಿಸಬೇಕು. ಬಹುತ್ವದ ಈ ಭಾರತವನ್ನು ಬಹಳ ಸನಾತನ ಕಾಲದಿಂದಲೂ ಕೂಡ ಶಾಂತಿಯ ತೋಟ ಇದು. ಇಂಥ ಶಾಂತಿಯ ತೋಟದಲ್ಲಿ ಅಶಾಂತಿಯನ್ನು ಬಿತ್ತುತ್ತಿರುವ ಮನಸ್ಸುಗಳನ್ನು ಇಲ್ಲಿ ಬಿಟ್ಕೊಳ್ಬಾರ್ದು ಅನ್ನುವ ಕಾರಣದಲ್ಲಿ ಇವತ್ತು ಬಂದಿದ್ದೇವೆ, ಒಂದು ಸೈದ್ಧಾಂತಿಕ ಕಾರಣ. ಇನ್ನೊಂದು ಇದೇ ವಿಚಾರ, ಕೋಟಗಾನಹಳ್ಳಿ ರಾಮಯ್ಯ ಅವರು ನೀವು ಕೆಲ ಕಾಂಗ್ರೆಸ್ನ ಜೀತುಗಳಾಗಿ ವರ್ತಿಸ್ತಾ ಇದ್ದೀರಿ ಅನ್ನೋದು ಅವರು ಒಂದು ತಿಳ್ಕೊಂಡಿದ್ರೆ ಅದು ಅವರ ಮೂರ್ಖತನ. ಯಾಕೆಂದರೆ ಇವತ್ತೂ ಕೂಡ ಕಾಂಗ್ರೆಸ್ ಪಕ್ಷ ಮಾಡುವಂಥ ಯಾವುದೇ ಜನವಿರೋಧಿ ಕಾರ್ಯಗಳನ್ನು ವಿರೋಧಿಸುವ ನೈತಿಕ ಶಕ್ತಿಯನ್ನು ಇಟ್ಕೊಂಡು ನಾವು ಮಾತನಾಡ್ತಾ ಇದ್ದೀವಿ. ಕಾಂಗ್ರೆಸ್ ಪಕ್ಷದಲ್ಲಿ ಸಾಕಷ್ಟು ಹಗರಣಗಳದು ಈ ಅವಧಿಯಲ್ಲಿ ನಾವೆಲ್ಲ ಮಾತಾಡಿದೀವಿ. ಅದ್ರ ಸಂಬಂಧಪಟ್ಟಂತೆ ನಾವು ಬೇರೆಯವರಿಂದ ಹೇಳಿಸ್ಕೊಳ್ಬೇಕಾದ್ದೇನಿಲ್ಲ. ಆ ರಾಜಕೀಯ ಎಚ್ಚರ ಇಟ್ಟುಕೊಂಡೇನೇನೆ ಸಾಮಾಜಿಕ ಹೊಣೆಗಾರಿಕೆಯನ್ನು ಅರಿತಂತೆ ನಾವು ಸಂಘಟಿತವಾಗಿ ಮಾತನಾಡ್ತಾ ಇದ್ದೀವಿ. ಈಗ ಮುಖ್ಯ ವಿಷಯ ಇಷ್ಟೇ, ಈಗ ನಾವು ಮಾತಾಡ್ತಿರೋದು ಇಲೆಕ್ಷನಿನ ಬಗ್ಗೆ, ಚುನಾವಣೆ ಬಗ್ಗೆ. ಈ ಚುನಾವಣೆಯಲ್ಲಿ ಯಾರನ್ನು ನಾವು ಆರಿಸಿದ್ರೆ ಬದಲಾವಣೆ ಸಾಧ್ಯ ಇದೆ ಅನ್ನೋದು. ಇದನ್ನು ಬಿಟ್ಟು ಕಾಂಗ್ರೆಸ್ ಏನು ಮಾಡಿದೆ, ಇನ್ಯಾವುದೋ ಪಕ್ಷ ಏನು ಮಾಡಿದೆ ಅಲ್ಲೆಲ್ಲ ಈಗ ಹೋಗೋದು ಬೇಡ. ಈಗ ಈ ಕ್ಷಣದಲ್ಲಿ ನಮಗೆ 2 ಡೇಂಜರ್ಸ್ ಕಾಣುತ್ತೆ. ಒಂದು, ರಾಷ್ಟ್ರೀಯ ಮಟ್ಟದ ಮೇಲೆ ಮೋದಿ ಅವನೊಬ್ಬನೇ ಈ ಸರ್ವಾಧಿಕಾರ ಆಗೋ ಸಾಧ್ಯತೆ ಅದು. ಇನ್ನು ಬೆಂಗಳೂರಿನ ಮಟ್ಟದ ಮೇಲೆ ಕೂಡ ಈ ಮೊದಲಿನ ಇವರು ಏನು ಮಾಡಿದ್ದಾರೆ, ಏನೂ ಮಾಡಿಲ್ಲ. ಈಗ ಈ ಹೊಸಬ್ರು 3 ಜನ ಏನು ಬಂದಿದ್ದಾರೆ ಈಗ ಈ ಇಲೆಕ್ಷನಿಗೆ ನಿಲ್ಲೋರು, ಹರ್ಷನಾಗಲಿ, ನರಸಿಂಹಮೂರ್ತಿ, ನಾರಾಯಣ ಸ್ವಾಮಿ ಅವರು, ನನ್ನನ್ನೆಲ್ಲ ಕೇಳಿ ಇವರೆಲ್ಲ ಒಂದು ನಾರಾಯಣ ಸ್ವಾಮಿ ಅವರು ಒಂದು ಹಳೆ ಅನುಭವ ತಗೊಂಡು ಬರ್ತಾ ಇದ್ದಾರೆ. ಯಾಕಂದರೆ ಭಾಳ ವರ್ಷದಿಂದ ದುಡಿದವರು, ಯಾವ್ಯಾವುದೋ ಕ್ಷೇತ್ರದಿಂದ ದುಡಿದು ಆ ಅನುಭವ. ಇನ್ನಿಬ್ಬರು ಯುವ ಶಕ್ತಿಯನ್ನು ತರ್ತಾ ಇದ್ದಾರೆ. ಪ್ರತಿಯೊಬ್ಬರು ಒಂದು ಬೇರೆ ಬೇರೆ ತರಹದ ಒಂದು ಅನುಭವವನ್ನು ಜಗತ್ತನ್ನು ತರ್ತಾ ಇದ್ದಾರೆ. ಯಾರಿಗೆ ನಂದನ್ ಲೇಖನಿಗಿರೋ ಅನುಭವ, ಅವರು ಟೈಮ್ ಮ್ಯಾಗ್ಝೀನು ಜಗತ್ತಿನ 100 ವ್ಯಕ್ತಿಗಳಲ್ಲಿ ಅತ್ಯಂತ ಮಹತ್ವ ವ್ಯಕ್ತಿ ಆದಂಥ ಅದು ಒಂದು ಮಹತ್ವದ ಅಂಶನೇ. ಈ 3 ಜನ ಈ ಸಲ
ಕಾಂಗ್ರೆಸ್ಸಿನ ಅಭ್ಯರ್ಥಿಗಳಾಗಿರೋದು ನಮ್ಮ ಪುಣ್ಯ ಅದು. ಆದ್ದರಿಂದ ನಾವು ರಾಷ್ಟ್ರೀಯ ಮಟ್ಟದ ಮೇಲೂ ವಿಚಾರ ಮಾಡಬೇಕು, ಬೆಂಗಳೂರು ಮಟ್ಟದ ಮೇಲೂ ವಿಚಾರ ಮಾಡಬೇಕು. ಅದಕ್ಕಾಗಿ ನಾವು ಬಂದಿದ್ದೀವಿ. ಇನ್ನೊಂದು ನಾನಿಲ್ಲಿ ಹೇಳೋದು ಇವೆಲ್ಲವನ್ನು ಅನುಮೋದಿಸೋದ್ರ ಜೊತೆಗೆ ಚುನಾವಣೆಯ ಸಂದರ್ಭದಲ್ಲಿ ವ್ಯಕ್ತಿಗತವಾದ ನಿಂದನೆ ಮಾಡೋದನ್ನು ಎಲ್ಲರೂ ನಿಲ್ಲಿಸಬೇಕು. ಇದು ಚುನಾವಣೆಯ ಸಿದ್ಧಾಂತವನ್ನು ಬಿಡ್ತೀವಿ, ವಿಚಾರವನ್ನು ಬಿಡ್ತೀವಿ, ನಿಂತಿರೋ ಅಭ್ಯರ್ಥಿಗಳ ವಿಚಾರವನ್ನು ಬಿಟ್ಟು ನಾವು ಪ್ರಚಾರಕ್ಕೆ ಬಂದಿರೋ ವ್ಯಕ್ತಿಗಳು ಒಬ್ರಿಗೊಬ್ರು ಸುದ್ದಿ ಮಾಧ್ಯಮದಲ್ಲಿ ಬಿತ್ತರಿಸ್ಕೊಂಡು ವೈಭವಿಸ್ಕೊಳ್ಳಿಸಲು ಆಗ್ತಾ ಇದೆ. ಅವರು ಮಾತಾಡೋದು ನಿಲ್ಲಿಸಬೇಕು. ಅಶ್ಲೀಲ ಅಸಂಬಂಧ ಪದವನ್ನು ಅಂತದಲ್ಲ, ವೈಯಕ್ತಿಕ ಟೀಕೆ ಮಾಡಬೇಕು. ವಿಚಾರಗಳು ಮಾಡಿ, ನಿಮ್ಮ ಸಿದ್ಧಾಂತ ಸರಿ ಇಲ್ಲ, ರೈಟ್ರುಗಳು ಇದಕ್ಕೆ ಯಾಕೆ ಬರಬಾರ್ದು, ಎಲ್ಲಿದೆ ಏನಾದರೂ ಡೆಮಾಕ್ರಸಿ 25 ವರ್ಷ ಆಗಿ ಮಾನಸಿಕವಾಗಿ ನೆಟ್ಟಿಗಿದ್ರೆ ಚುನಾವಣೆಗೂ ನಿಂತ್ಕೋಬಹುದು. ಏನು ಬೇಕಾದ್ರೂ ಇಲ್ಲಿ ಶಿವರಾಮ್ ಕಾರಂತರಿಂದ ಹಿಡಿದು ಶಿವರಾಮ್ ಕಾರಂತರು, ಕುವೆಂಪು ಅವರು, ಗೋಪಾಲಕೃಷ್ಣ ಅಡಿಗರು, ಯು ಆರ್ ಅನಂತಮೂರ್ತಿಗಳು, ಆನಕೃಷ್ಣರಾಯರು ಎಲ್ಲರೂ ರಾಜಕೀಯವನ್ನು ಬಹಿರಂಗವಾಗಿ ಮಾತಾಡಿದ್ದಾರೆ. ಅದರಲ್ಲಿ ಕೆಲವು ಜನ ಚುನಾವಣೆಗೆ ನಿಂತಿದ್ದಾರೆ. ಶಿವರಾಮ್ ಕಾರಂತರು 2ನೇ ಮಹಾ ಚುನಾವಣೆಗೆ ಲೋಕಸಭೆಗೆ ನಿಂತ್ಕೊಂಡ್ರು. ಅಡಿಗರು ಜನಸಂಘದ ಅಭ್ಯರ್ಥಿಯಾಗಿ ಬೆಂಗಳೂರು ದಕ್ಷಿಣದಿಂದ ನಿಂತಿದ್ರು. ಅನಂತಮೂರ್ತಿಯವರು ರಾಜ್ಯಸಭೆಗೆ ನಿಂತಿದ್ರು. ನಾನೇ ರಾಜ್ಯಸಭೆಗೆ ನಿಂತಿದ್ದೆ. ಇದೇನು ಹೊಸದಲ್ಲ. ಈಗ ಭೈರಪ್ಪನವರು ಈಗ ಸಂಘ ಪರಿವಾರದ 9 ಜನ ಲೇಖಕರು, ಭೈರಪ್ಪರು, ಚಿದಾನಂದಮೂರ್ತಿಗಳು ಇವತ್ತು ಹೇಳಿಕೆ ಕೊಟ್ಟಿದ್ದಾರೆ. ನಾನು ವಿರೋಧಿಸಲ್ಲ. ಬಹಳ ಒಳ್ಳೆ ಕೆಲಸ ಅದು, ಎಲ್ಲ ಒಳ್ಳೆ ಕೆಲಸ ಅದು. ಮೈಸೂರಿನಲ್ಲಿ ನಿಂತಿರೋ ಅದರಿಂದ ವಿಶ್ವನಾಥ್ ಅವರು ಒಬ್ಬರು ಬರೋಗಾರರು, ಅದರಿಂದ ಪ್ರತಾಪ್ ಸಿಂಹ ಒಬ್ಬ ಲೇಖಕರು. ಹಾಗಾದರೆ ಪ್ರತಾಪ್ ಸಿಂಹ ರಾಜಕೀಯಕ್ಕೆ ಬರಬಾರ್ದು ಅಂತ ಹೇಳೋಕ್ಕಾಗುತ್ತಾ? ಇದು ಹತಾಶೆಯಿಂದ, ಸೋಲ್ತೀವಿ ಅನ್ನೋ ಹೆದರಿಕೆಯಿಂದ ಈ ಥರದ ಬಡಬಡಿಕೆ ಶುರುವಾಗಿದೆ. ಸಾರ್ವಜನಿಕರಿಗೆ ತಪ್ಪು ಅಭಿಪ್ರಾಯ